ಚನ್ನಪಟ್ಟಣದ ಮೊದಲ ಬೌಲರ್ ಮೊದಲ ಚೆಂಡಿಗೆ ಔಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಪವರ್ ಪ್ಲೇನ ಹಂತದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಗಮನಿಸಿಕೊಳ್ಳಿ ನೋಡಿ, ಬಹಳಷ್ಟು ಉತ್ತಮ ಒಂದು ಯಶಸ್ವಿಯಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ತಮ್ಮ 12th ಮ್ಯಾನ್ಗಳು ಕಾಂಬಾಕ್ಸ್ನಲ್ಲಿ ಕಾರ್ಯವನ್ನು ಮಾಡಬೇಕಾಗ್ತದೆ. ತನ್ನ ಆಟಗಾರರ ಹೆಸರನ್ನು ತಿಳಿಯಪಡಿಸಬೇಕು ಕೂಡ. ವಿಜಯ್ ಎಸ್ಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ವಿಜಯ್ ಎಸೆದ ಚೆಂಡು ತನ್ನ ನಡುವೆ ವೈಡ್ ಬಾಲ್. ಹೆಚ್ಚುವರಿ ಔಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ಪೂರೈಕೆಯೂ ಕೂಡ ಉಚಿತಗಳ ಅಂತರವನ್ನು ಕಾಣ್ತಾ ಇದೆ. ತಂಡದ ಗಳಿಕೆಯೂ ಕೂಡ 2ಕ್ಕೆ ತಲುಪ್ತಾ ಇದೆ. ತೌಸೀಫ್ಗೆ ಬಿಟ್ಟಿರ್ತಕ್ಕಂಥ ಚೆಂಡು ತನ್ಮುಖೀನವಾಗಿಯೂ ಕೂಡ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಔಟುಗಳಿಗೆ ಈ ಬಳಿಕ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಉತ್ತಮ ಎಸೆತವನ್ನು ದಾಖಲಿಸಿದ್ರು. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ನೆಟ್ಟ ನೇರದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ಔಟುಗಳಿಗೆ ಕೇವಲ 1ರ ಅವಕಾಶವನ್ನು ಮಾತ್ರ ಮಾಡಿಕೊಡ್ತಾ ಇದೆ. KVR ಕಪ್ನ ದಿನದ 5ನೇ ಪಂದ್ಯಾಟದ 2 ಬಲಿಷ್ಠ ಹೋರಾಟದ ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ರಾಯಲ್ ಸೂಪರ್ ಕಿಂಗ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಚನ್ನಪಟ್ಟಣ 11 ಸ್ಟಾರ್ಸ್ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. ರಿವರ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಊಟಗಳು ಬರ್ತಾ ಇಲ್ಲ. ಲೆಗ್ ಲೈನ್ಸ್ ಪ್ರಯತ್ನಗಳು ಮುಂದುವರಿತಾ ಇದೆ. ಆಕಾಶ್ ರಂದಾಣಿನ ದಾಖಲಿಸುವ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಂಡುಕೊಳ್ತಾ ಇಲ್ಲ. ಲಾಸ್ಟ್ ಕೊನೆಯ 2 ಚೆಂಡು ಪಂದ್ಯಾಟ ಬಾಕಿ ಉಳಿತಾ ಇದೆ. ಆಕಾಶ್ ಬಹಳ ಉತ್ತಮ ಗ್ಯಾಪ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಕವಾಸ್ ಮೇಲ್ಭಾಗದಲ್ಲಿ ಮುಖ್ಯವಾಗಿ 1 ಬಾನ್ಸ್ 2 ಬಾನ್ಸ್ ಟು ಬೌಂಡ್ರಿ 4 ಓಟದ ಸೇರ್ಪಡೆಯನ್ನು ದಾಖಲಿಸಿದ್ರು. ಆಕಾಶ್ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ರಾಯಲ್ ಸೂಪರ್ ಕಿಂಗ್ಸ್ ನ ಪರವಾಗಿ. ರಂದಾಣಿಯು ಕೂಡ 8ರಲ್ಲಿ ಸಾಗ್ತಾ ಇದೆ. 5 ಚೆಂಡನ್ನು ಎದುರಿಸಿರ್ತಕ್ಕಂಥ ತಂಡ 8 ಓಟವನ್ನು ಕೂಡ ದಾಖಲಿಸ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಲಾಂಗ್ ಆಫ್ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 2 ಓಟಗಳ ಸೇರ್ಪಡೆ. 2ರ ಒಂದು ಸೇರ್ಪಡೆ ಅಕ್ಕಪಡಿನ ಆವರಿಸ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯ. ಮೊದಲ ಪವರ್ ಪ್ಲೇನ 6 ಚೆಂಡುಗಳಲ್ಲಿ 10 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದರ್ಶನ್ ಹೊಸ ಬೌಲರ್. ದರ್ಶು ಎಸ್ಗಾರಿಕೆಯಲ್ಲಿ ಪವರ್ ಪ್ಲೇನ ಬಳಿಕ ಕ್ಷೇತ್ರ ರಕ್ಷಣೆಯ ಯಶಸ್ಸಿಯ ಒಂದು ಬದಲಾವಣೆಯನ್ನು ತೋರ್ಪಡಿಸಿಕೊಳ್ತಾ ಇದೆ ಚನ್ನಪಟ್ಟಣ. ಲಾಂಗ್ ಆನ್ ಲಾಂಗ್ ಆಫ್ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಈ ರೀತಿಯ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ತೋರ್ಪಡಿಸ್ತಾ ಇದೆ. ರಿವರ್ ಶಾಟ್ ದಾಖಲಿಸುವ ಪ್ರಯತ್ನ. ದರ್ಶು ಆರಂಭಿಕ ಚೆಂಡಿಗೆ ಲೆಗ್ ಲೈನ್ಸ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ರಾಯಲ್ ಸೂಪರ್ ಕಿಂಗ್ಸ್ ಆಟಗಾರರು. 2ನೇ ಓವರ್ನಲ್ಲಿ ಮೊದಲ ಚೆಂಡು ಡಾಟ್ ಬಾಲ್ ಅನ್ನು ಕಾಣ್ತಾ ಇದ್ದಾರೆ. ಬಿರೋಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಭರ್ಜರಿ ಒಂದು ಫೌಲ್ ಮಾಡುವಂತ ಪ್ರಯತ್ನದಲ್ಲಿ ಕನೆಕ್ಟಿಂಗ್ ಅನ್ನು ಕಾಣ್ತಾ ಇಲ್ಲ. ಕ್ಷೇತ್ರ ಪಾಲಕರು ಮೇಲುಗೈಯನ್ನು ದಾಖಲಿಸ್ತಾ ಇದ್ದಾರೆ. ಸುಲಭದ ಒಂದು ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ ಕಿಂಗ್ಸ್ ಆಟಗಾರರು. ಮೊದಲ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಚನ್ನಪಟ್ಟಣ 11 ಸ್ಟಾರ್ಸ್. ಆರಂಭಿಕ ಆಘಾತದ ಹಂತದಲ್ಲಿ ಪಂದ್ಯದ ವಾಪಸಾತಿಯನ್ನು ಕಾಣ್ತಿದ್ದಕ್ಕಂಥ ಬ್ಯಾಟರ್ ಕೂಡ ತೌಸೀಫ್ ಅಂಕಣ ಭಾಗದ ಪ್ರವೇಶವನ್ನು ಕಾಣ್ತಾ ಇದ್ದಾರೆ.
10ಕ್ಕೆ 1 ಹೊಸ ಬ್ಯಾಟರ್ ಅಬಿ ಅಂಕಣ ಭಾಗದ ಹಂತದಲ್ಲಿ ಮೊದಲ ಸ್ಟ್ರೈಕರ್ ಅನ್ನು ಕೂಡ ಪಡೀತಾ ಇದ್ದಾರೆ. ದರ್ಶು ಬೆಟ್ಟಿರ್ತಕ್ಕಂಥ ಅಬಿನ ಹೆಸತಾಯ್ತ ನಡುವೆ ರಿವರ್ಸ್ ಶಾಟ್ ಸೀಮಾರೇಖೆ ಹಂತನ ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ ಆರೋಟದ ಸೇರ್ಪಡೆ. ಬಿರುಸಿನ ಹಂತದಲ್ಲಿ ಮೊದಲ ವಿಕೆಟ್ ಅನ್ನು ಕಳ್ಕೊಂಡಿದ್ದ ಬಳಿಕ ಅಬಿ ಎಂಟನ ಪಡೆದ್ರು. ಅಬಿ ಎದುರಿಸಿದ ಮೊದಲ ಚೆಂಡಿಗೆ ರಿವರ್ಸ್ ಶಾಟ್ ಮುಖ್ಯವಾಗಿ ಸಿಕ್ಸರ್ ಅನ್ನು ಕೂಡ ದಾಖಲಿಸ್ತಾ ಇದ್ದಾರೆ. 6ರ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟುವರಿ ಮೊತ್ತವು ಕೂಡ 16ರಲ್ಲಿ ಸಾಗ್ತಾ ಇದೆ. 16. ದರ್ಶು 4ನೇ ಚೆಂಡು ಮತ್ತೆ ರಿವರ್ಸ್ ಶಾಟ್ ಬರ್ತಾ ಇದೆ. 1 ಬೌನ್ಸ್ 2 ಬೌಂಡ್ರಿ. ಅಬಿ ಆಟ ಕೈ ಹಿಡಿತಾ ಇದೆ. ಚನ್ನಪಟ್ಟಣ 11 ಸ್ಟಾರ್ ತಂಡಕ್ಕೆ ನಂಬುಗೆಯ ಒಂದು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮುಖ್ಯವಾಗಿ ಸಿಕ್ಸರ್ ಮತ್ತು ಬೌಂಡರಿಯನ್ನು ದಾಖಲಿಸುವ ಯಶಸ್ಸಿಯನ್ನು ಕಂಡುಕೊಂಡಿರ್ತಕ್ಕಂಥ ಬ್ಯಾಟರು ಕೂಡ 20ಕ್ಕೆ ತಲುಪ್ತಾ ಇದೆ. ದರ್ಶು ಬಿಟ್ಟಿದ್ದಕ್ಕಂಥ 5ನೇ ಎಸೆತವು ಕೂಡ ಲಾಂಗ್ ಆಫ್ ನಡುವಣ ಕ್ಷೇತ್ರ ರಕ್ಷಣೆ ವೈಫಲ್ಯತನ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶದ ಎದುರನ್ನು ತೋರ್ಪಡಿಸ್ತಾ ಇದ್ರು ಕೂಡ 1ರ ಸೇರ್ಪಡೆ ಅಂಕ ಪಡೆಯನ್ನು ಆವರಿಸ್ತಾ ಇದೆ. ಒಂದು ಓಟಗಳ ಮುಖ್ಯವಾಗಿ 2ನೇ ಓವರ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಒಟ್ಟಾರೆಗಳಿಗೆ 21. ಬಿರುಸಿನ ಹೊಡೆತ ಲಾಂಗ್ ಆಫ್ ಡೀಪ್ ಕವರ್ಸ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹಂತನ ಕ್ರಮಿಸ್ತಾ ಇದೆ. ನೇರ ಡಕ್ಔಟ್ಗೆ ಚಲಿಸ್ತಾ ಇದೆ. 27 ಓಟವನ್ನು ದಾಖಲಿಸ್ತಾ ಇದೆ. 27 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್ಸ್. 12 ಚೆಂಡುಗಳಲ್ಲಿ ಚನ್ನಪಟ್ಟಣದ ತಂಡ ಬಹಳಷ್ಟು ಉತ್ತಮ ರೀತಿಯಿಂದ ಪಂದ್ಯಾಟವನ್ನು ಆಡುತ್ತಾ ಇದೆ. ಗೊಂಬೆ ನಾಡೆಂದೇ ಪ್ರಸಿದ್ಧವನ್ನು ಪಡ್ಕೊಂಡಿರ್ತಕ್ಕಂಥ ಚನ್ನಪಟ್ಟಣ ಯುವ ಪ್ರತಿಭೆಗಳ ಆಟಗಾರರು KBR ಕಪ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯೊಂದು ಮೊದಲ ಹಂತದಲ್ಲಿ ದಾಂಡುಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ. ಬಲಿಷ್ಠತೆಯನ್ನು ತೋರ್ಪಡಿಸ್ತಾ ಇದ್ರೆ ಎದುರಿಸಿದ 12 ಚೆಂಡಿಗೆ 27 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡವು ಕೂಡ ವಿಕ್ಕಿ ಹೊಸ ಬೌಲರ್. 3ನೇ ಓವರ್ಗಾಗಿ ವಿಕ್ಕಿ ಅದ್ಯಾವ ರೀತಿಯ ಜವಾಬ್ದಾರಿಯನ್ನು ತೋರ್ಪಡಿಸ್ತಾರೆ. ಬಹಳ ಉತ್ತಮ ಹ್ಯಾರ್ ಕರ್ ಲಂತಿನ ಎಸೆತ ಪರ್ಫೆಕ್ಟ್ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ. ರಿಸ್ಕಿಯ ಓಟಗಳ ಪೂರೈಕೆ 1ರ ಸೇರ್ಪಡೆ 28ಕ್ಕೆ ತಲುಪ್ತಾ ಇದೆ. ಆಕಾಶ್ ಮತ್ತು ಅಬಿ ಬಹಳ ಉತ್ತಮ ರೀತಿಯಿಂದ ಜೊತೆಯಾಟವನ್ನು ಆಡುತ್ತಾ ಇದ್ದಾರೆ ಚನ್ನಪಟ್ಟಣ ತಂಡದ ಪರವಾಗಿ. ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಹೈ ಲೆಫ್ಟೆಡ್ ಆಗಿ ಕಾಣ್ತಾ ಇದೆ. 16 ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಚನ್ನಪಟ್ಟಣದ ಆರಂಭಿಕ ಹಂತದ ಆಕಾಶನ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. ವಿಕಿ ಬಹಳ ಉತ್ತಮ ರೀತಿಯ ಎಸೆತವನ್ನು ದಾಖಲಿಸುವಂತಲ್ಲಿ ಆಕಾಶ್ ವಾಪಸಾತಿ ಮತ್ತೋರ್ವ ಆಕಾಶ್ ಯುವ ಪ್ರತಿಭೆ ಆಕಾಶ್ ಕೂಡ ಎಂಟ್ರಿಯನ್ನು ಪಡೀತಾ ಇದ್ದಾರೆ. ಹೊಸ ಬ್ಯಾಟರ್ ಆಕಾಶ್ 07 ಅಂಕನ ಒಳಭಾಗದಲ್ಲಿ ಮೊದಲ ಸ್ಟ್ರೈಕರ್ ವಿಕಿ ಯಶಸ್ವಿಯನ್ನು ದಾಳಿಯನ್ನು ಕೂಡ ಸಂಘಟಿಸ್ತಾ ಇದ್ದಾರೆ. ರಿವರ್ ಶಾಟ್ ದಾಖಲಿಸುವ ಪ್ರಯತ್ನ. ಆಕಾಶ್ ಎದುರಿಸಿದ ಮೊದಲ ಚೆಂಡು ಓಟವನ್ನು ದಾಖಲಿಸ ಇಲ್ಲ. ಸೋಚಿಡ ಪ್ರಯತ್ನದ ಹಂತದಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ ವಿಕಿ. 3ನೇ ಓವರ್ನಲ್ಲಿ ಪಂದ್ಯಾಟದ ಉಳಿತಾಯದ ರಂದಾಣನ ಗಳಿಸುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. 30 ಮುಟ್ಟುವ ಪ್ರಯತ್ನಗಳು ಬರ್ತಾ ಇದೆ. ಶಾರ್ಟ್ ಎಕ್ಸ್ಟ್ರಾ ಕವಾಸ್ನಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ದಾನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಓಟಗಳ 1ರ ಸೇರ್ಪಡೆ ತಂಡಗಳಿಗೆ 21ಕ್ಕೆ ತಲುಪ್ತಾ ಇದೆ. 29. ವಿಕಿ 5ನೇ ಎಸೆತ ಲೋವರ್ ಫುಲ್ ಟಾಸ್ ಲೆಗ್ ಲೈನ್ಸ್ ನಡೀತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ 2 ಓವರ್ಗಳಲ್ಲಿ ಭರ್ಜರಿ ಒಂದು ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡ ಈ ಹಂತದಲ್ಲಿ 3ನೇ ಓವರ್ನಲ್ಲಿ ದಿಢೀರ್ ಕುಸಿತವನ್ನು ಕಾಣ್ತಾ ಇದೆ. ಬಹಳ ಉತ್ತಮ ಎಸೆಗಾರಿಕೆಯಲ್ಲಿ ವಿಕಿ. ಕೊನೆಯ ಚೆಂಡು
ಸ್ಟೆಪ್ ಔಟ್ ಮಾಡಿ ಹೊಡೆತವನ್ನು ದಾಖಲಿಸುವ ಹಂತದಲ್ಲಿ ಕಾಟ್ಬೇಡ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ವಿಕ್ಕಿ ಮೇಲುಗೈಯನ್ನು ದಾಖಲಿಸ್ತಾ ಇದ್ದಾರೆ ರಾಯಲ್ ಸೂಪರ್ ಕಿಂಗ್ಸ್ ನ ಪರವಾಗಿ. 29ರಲ್ಲಿ 3ನೇ ವಿಕೆಟ್ಸ್ ಪತನವನ್ನು ಕಾಣ್ತಾ ಇದೆ. ಹೊಸ ಬ್ಯಾಟರ್ ಕಾರ್ತಿ ಎಂಟನ್ನ ಪಡಿತಾ ಇದ್ದಾರೆ ಚನ್ನಪಟ್ಟಣ 11 ಸ್ಟಾರ್ ನ ಪರವಾಗಿ. 29 loss of important 3 wickets. ಸುದರ್ಶನ್ ಹೊಸ ಬೌಲರ್ ಸುದರ್ಶನ್ ಎಸೆತಗಾರಿಕೆ ಗುರುತನ್ನು ಪಡಿತಾ ಇದ್ದಾರೆ 4ನೇ ಓವರ್ಗಾಗಿ. ಬಹಳಷ್ಟು ಅದ್ದೂರಿ ಮಟ್ಟದಲ್ಲಿ ನಿನ್ನೆ ದಿನ ಬೆಳಗ್ಗೆ ಆರಂಭವನ್ನು ಕಂಡಿರ್ತಕ್ಕಂಥ KVR ಕಪ್ 2025 ಜೂನಿಯರ್ ಕಪ್ನ ಹೋರಾಟಗಳು 2ನೇ ದಿನವೂ ಕೂಡ ಮುಂದುವರಿತಾ ಇದೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಜರುಗಿ ಬರ್ತಿರ್ತಕ್ಕಂಥ ಒಂದು ಪಂದ್ಯಾಟ. ಈತ ನಡುವೆ ಅಂಕಣಗಳ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನು ಪಡೆಯುವಂತ ಅವಕಾಶದ ಹಂತದಲ್ಲಿ ಕ್ಷೇತ್ರ ಪಾಲಕರ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಿರುಸಿನೊಂದು ಬೇಯಿಸುವಂತ ಪ್ರಯತ್ನದಲ್ಲಿ ಕ್ಯಾಚ್ ಅವಕಾಶ ಕೈ ಚೆಲ್ಲುತ್ತಾ ಇದ್ದಾರೆ. ಸಿಕ್ಸರ್ಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುದರ್ಶನ್ ಲಯವನ್ನು ತಪ್ಪಿಸಿಕೊಂಡಿರ್ತಕ್ಕಂಥ ಬೌಲರ್ ಸಿಕ್ಸರ್ ಅನ್ನು ಕಾರ್ತಿಕ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಬೀಸುವ ಪ್ರಯತ್ನ ಗೋಟದ ಹಿಂಬದಲ್ಲಿ 1ರ ಸೇರ್ಪಡೆ. ಒಂದು ಓಟುಗಳ ಮುಖ್ಯವಾಗಿ ತಂಡದ ಮೊತ್ತವು ಕೂಡ 36 ಬಹಳ ಉತ್ತಮ ಗರಿಷ್ಠ ಮೊತ್ತವನ್ನು ದಾಖಲಿಸಿ ಒಂದು ಪ್ರಯತ್ನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಚನ್ನಪಟ್ಟಣ 11 ಸ್ಟಾರ್ಸ್. ಲೋವರ್ ಫುಲ್ ಟಾಸ್ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ಬಳಿ ಕ್ಷೇತ್ರ ರಕ್ಷಣೆ. ಒಂದು ಓಟುಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 1ರ ಸೇರ್ಪಡೆ ಮುಂದುವರಿತಾ ಇದೆ. 4ನೇ ಓವರ್ ಹಂತದಲ್ಲಿ 3 ಚೆಂಡು ಪಂದ್ಯಾಟ ಬಾಕಿ. ಹಾರ್ಕರ್ ಲೆಂತಿನ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. 4ನೇ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 2 ಚೆಂಡು 4ನೇ ಓವರ್ನಲ್ಲಿ ಬಾಕಿ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಭರ್ಜರಿ ಒಂದು ಫೌಲ್ ಮಾಡುವಂತ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಭರ್ಜರಿ ಸಿಕ್ಸರ್. 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆಕಾಶಿನ ಹೊಡೆತಗಳು ಕೂಡ ಕೈ ಹಿಡಿತಾ ಇದೆ. ಈ ಸಿಕ್ಸರ್ ಮುಖ್ಯವಾಗಿ ತಂಡದ ಒಟ್ಟುವರಿ ಮೊತ್ತವು ಕೂಡ 43ಕ್ಕೆ ತಲುಪ್ತಾ ಇದೆ. ಲಾಸ್ಟ್ ಬಾಲ್ ಕೊನೆಯ ಚೆಂಡಿನೊಂದು ಪಂದ್ಯಾಟ 4ನೇ ಓವರ್ನಲ್ಲಿ ಬಾಕಿ. ಸುದರ್ಶನ್ ಓವರ್ ಕೈ ಹಿಡಿತಾ ಇಲ್ಲ. ಬೇರೋಸಿನ ಲೆಕ್ಕಾಚಾರಗಳಿಗೆ ಆರಂಭಿಕ ಹಂತದಿಂದ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕೊನೆಯ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. 4ನೇ ಓವರ್ ಕೂಡ ಮುಕ್ತಾಯ. 24 ಚೆಂಡುಗಳ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಚನ್ನಪಟ್ಟಣ 11 ಸ್ಟಾರ್ಸ್ ತಂಡ 43ಕ್ಕೆ 3. ನಿಖಿಲ್ ವಿಕಿ ಹೊಸ ಬೌಲರ್. ವಿಕಿ ಎಸೆತಗದ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ಹೈ ಲಿಫ್ಟೆಡ್ ಆಗಿ ಶಾಟ್ ಕೊಂಡ್ಕೊಳ್ತಾ ಇದೆ. ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುವ ಹಂತದಲ್ಲಿ ಕ್ಷೇತ್ರ ಬಾಲಕರು ಸಫಲತೆಯನ್ನು ಕಾಣ್ತಾ ಇಲ್ಲ. ಅವಳಿ ಓಟವನ್ನು ಕಾರ್ತಿಕ್ ಮತ್ತು ಆಕಾಶ್ ನಡುವಿನ ಜೋಡಿ ರನ್ನಿಂಗ್ ಬಿಡುವನ್ನು ತೋರ್ಪಡಿಸ್ತಾ ಇದ್ದಾರೆ. 45ಕ್ಕೆ ತಲುಪ್ತಾ ಇದೆ. 5 ಚೆಂಡುಗಳ ಒಂದು ಪಂದ್ಯಾಟ ಬಾಕಿ. ರಿವರ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ನಡುವೆಯೂ ಕೂಡ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಡಿಪಾಯಿಂಟ್ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ವಿಯನ್ನು ಕಾಣ್ತಾ ಇದೆ. ಒಂದು ಊಟಗಳ ಸೇರ್ಪಡೆಯೂ ಕೂಡ ಕೊನೆಯ 4 ಚೆಂಡುಗಳ ಪಂದ್ಯಾಟ ಮೊದಲ ಸೆಕ್ಷನ್ ಇನ್ನಿಂಗ್ಸ್ನಲ್ಲಿ ಬಾಕಿ.
ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದ ಹಂತವನ್ನು ಚಲಿಸ್ತಾ ಇದೆ. ಮುಖ್ಯವಾಗಿ ಸುಲಭ ರೀತಿಯಲ್ಲಿ ಕ್ಷೇತ್ರ ಪಾಲಕರು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆಕಾಶ್ ಕೂಡ ವಾಪಸಾತಿಯನ್ನು ಕಾಣಬೇಕಾಗ್ತದೆ. ಭರ್ಜರಿ ಹೊಡೆತಗಳ ಪ್ರಯತ್ನದಲ್ಲಿ ವಿಕ್ಕಿ ಅಂತಿಮ ಓವರ್ನ 3ನೇ ಚೆಂಡಿಗೂ ಕೂಡ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. 4ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ರಾಜೇಶ್ ಎಂಟನ್ನ ಪಡಿತಾ ಇದ್ದಾರೆ. ಅಂತಿಮ 3 ಚೆಂಡಿನ ಪಂದ್ಯಾಟ ಮಾತ್ರ ಮೊದಲ ಸೆಕ್ಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಅರ್ಧ ಶತಕದಲ್ಲಿ ಹೊಸದಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಚನ್ನಪಟ್ಟಣ. ಸ್ಟೆಪ್ ಔಟ್ ಮಾಡಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಗೋಟದ ಹಿಂಬದಲ್ಲಿ ಮತ್ತೆ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಮತ್ತೆ ವಿಕೆಟ್ಸ್ ಗಳ ಆಘಾತ. ರಾಜೇಶ್ ಹೋದ ಹಾದಿಯಲ್ಲಿ ಸೋಂಕವಿಲ್ಲದೆ ವಾಪಸಾತಿಯನ್ನು ಕಾಣಬೇಕಾಗ್ತದೆ. 5ನೇ ವಿಕೆಟ್ಸ್ ಕಳ್ಕೊಳ್ತಾ ಇದೆ ಹೊಸ ಬ್ಯಾಟರ್ ದರ್ಶನ್. ಅಂಕಣ ವಿಭಾಗದ 8 ಪಡೀತಾ ಇದ್ದಾರೆ. ಅಂತಿಮ ಹಂತದಲ್ಲಿ 2 ಚೆಂಡಿನ ಪಂದ್ಯಾಟ ಮಾತ್ರ ಬಾಕಿ. 5ನೇ ಚೆಂಡನ್ನು ಎದುರಿಸುವ ಹಂತದಲ್ಲಿ ದರ್ಶನ್ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಮೋಡ ಕವಿದ ವಾತಾವರಣ ಮಧ್ಯದಲ್ಲೂ ಕೂಡ ಬಹಳಷ್ಟು ಒಂದು ಸುಂದರತೆ ಹಂತದಲ್ಲಿ ಪಂದ್ಯಾಟಗಳು ಸಾಗ್ತಾ ಇದೆ. KVR ಕಪ್ 2025 5ನೇ ಚೆಂಡು ಊಟಗಳಿಗೆ ವಿಕ್ಕಿ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಓವರ್ನ ಮೊದಲ ಇನ್ನಿಂಗ್ಸ್ನ ಅಂತಿಮ ಓವರ್ನ ಕೊನೆಯ ಚೆಂಡು ಬಾಕಿ. ಕೊನೆಯ ಚೆಂಡಿನ ಎಸೆತಾಯ್ ನಡುವೆ ಡಾಟ್ ಬಾಲ್ ಅನ್ನು ದಾಖಲಿಸುವ ಪ್ರಯತ್ನದ ಹಂತದಲ್ಲೂ ಕೂಡ ರನ್ಔಟ್ಗಳು ಮುಖ್ಯವಾಗಿ ವಿಕೆಟ್ಸ್ ಆಘಾತವನ್ನು ನೀಡುತ್ತಾ ಇದ್ದಾರೆ. ಓವರ್ ಮುಕ್ತಾಯ. ಇನ್ನಿಂಗ್ಸ್ನ 5 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 30 ಚೆಂಡನ್ನು ಎದುರಿಸಿದ ಚನ್ನಪಟ್ಟಣ ತಂಡ 46 ಓಟವನ್ನು ದಾಖಲಿಸಿ 47ರ ಒಂದು ಟಾರ್ಗೆಟ್ 47ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗ್ತದೆ ರಾಯಲ್ ಸೂಪರ್ ಕಿಂಗ್ಸ್. 30 ಎಸೆತಗಳ ಮುಂದೆ 47ರ ಪಂದ್ಯಾಟ ಬಹಳಷ್ಟು ಒಂದು ರೀತಿಯಲ್ಲಿ ದಾಖಲೆಯನ್ನು ಕಂಡಿರ್ತಕ್ಕಂಥ ಜೂನಿಯರ್ ಟ್ರೋಫಿ 2025 KVR ಕಪ್ ಹಗಲು ರಾತ್ರಿಯಾಗಿ ಪಂದ್ಯಾಟ ಜರುಗ್ತಾ ಇದೆ. 4 ದಿನಗಳ ಕಾಲದಲ್ಲಿ 2ನೇ ದಿನವೂ ಕೂಡ ಯಶಸ್ವಿ ಹಂತದ ಪಂದ್ಯಾಟಗಳ ಅಂಕಣಗಳ ಭಾಗದಲ್ಲಿ ಸಾಗಿ ಬರ್ತಾ ಇದೆ. ಬಲಿಷ್ಠ ಬಲಾಢ್ಯ ಹಂತದಲ್ಲಿ ಚೆನ್ನೈ ಮತ್ತು ಮಹಾರಾಷ್ಟ್ರ ಕರ್ನಾಟಕದ ತಂಡಗಳು ಎದುರು ಬದಲಾಗಿ ಹೋರಾಟವನ್ನು ಕೂಡ ನಡೆಸ್ತಾ ಇದೆ.
ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ 47 ಒಂದು ಟಾರ್ಗೆಟ್ ಅನ್ನು ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ರಾಯಲ್ ಸೂಪರ್ ಕಿಂಗ್ಸ್ ಆರಂಭಿಕ ಬ್ಯಾಟರ್ಗಳು ಸ್ಟ್ರೈಕರ್ ಮತ್ತು ನಾನ್ ಸ್ಟ್ರೈಕರ್ ಗುರುತನ್ನು ಕಾಣ್ತಾ ಇದ್ದಾರೆ. ಮೊದಲ ಆರಂಭಿಕ ಓವರ್ಗಾಗಿ ಅಭಿನವ ಪರಿಚಯವನ್ನು ಕಾಣ್ತಾ ಇದೆ. ಆರಂಭಿಕ ಸ್ಟ್ರೈಕರ್ನ ಪಡ್ಕೊಳ್ತಾ ಇದ್ದಾರೆ ಅಸ್ಗರ್. ಬೇರೋಸಿನ ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದ ಹಂತದಲ್ಲಿ ಸುಲಭದ ಕ್ಯಾಚ್ ಅನ್ನ ನೀಡ್ತಾ ಇದ್ದಾರೆ ಅಸ್ಗರ್. ಶೂನ್ಯಕ್ಕೆ ಪಂದ್ಯಾಟದ ವಾಪಸಾತಿ. ಮೊದಲ ಚೆಂಡಿನಲ್ಲಿ ಬ್ರೇಕ್ ಥ್ರೂ ಬೌಲರ್ ಹೆಸರನ್ನ ಕಂಡುಕೊಳ್ತಾ ಇದ್ದಾನೆ ಅಬಿ. ಹೊಸ ಬ್ಯಾಟರ್ ಕಿರಣ್ ಅಂಕಣ ಒಳಭಾಗದ ಎಂಟನ್ನು ಪಡೀತಾ ಇದ್ದಾರೆ. ಕಿರಣ್ ಆರಂಭಿಕ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕಿರಣ್ ಗೆ ಬಿಟ್ಟಿರ್ತಕ್ಕಂಥ ಎಸೆತ ಡಾಟ್ ಬಾಲ್ ಸೇರ್ಪಡೆ. ಅಬಿ ಮೊದಲ ಪವರ್ ಪ್ಲೇ ನಲ್ಲಿ ಪಂದ್ಯದ ಹಿಡಿತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲ ಚೆಂಡಿಗೆ ವಿಕೆಟ್ ಅನ್ನು ಪಡ್ಕೊಂಡ್ರು. ಎರಡನೇ ಚೆಂಡು ಕೂಡ ಚುಕ್ಕಿ ಎಸೆತವಾಗ್ತಾ ಇದೆ. ತಟ್ಟಿ ಮುಡುವ ಪ್ರಯತ್ನಗಳು ಬರ್ತಾ ಇದೆ. ಪರ್ಫೆಕ್ಟ್ ಕನೆಕ್ಟಿಂಗ್ ಶಾಟ್ ಅನ್ನ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಔಟ್ಗಳ ಸಂಖ್ಯೆಯಲ್ಲಿ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ದಾರೆ ನಿಖಿಲ್. ಮೂರನೇ ಚೆಂಡಿಗೆ ಮೊದಲ ಓಟವನ್ನು ದಾಖಲಿಸುವ ಹಂತದಲ್ಲಿ ಯಶಸ್ವಿಯನ್ನು ಕಾಣ್ತಾ ಇದೆ ರಾಯಲ್ ಸೂಪರ್ ಕಿಂಗ್ಸ್. ತಂಡದ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. 47 ಒಂದು ಬೃಹತ್ ಮೊತ್ತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎರಡು ತಂಡಗಳು ಕೂಡ ಜಯಕ್ಕಾಗಿ ಎದುರು ಬದಲಿನೊಂದು ಹೋರಾಟವನ್ನು ನಡೆಸ್ತಾ ಇದೆ. ಈ ನಡುವೆ ರಿವರ್ಸ್ ಶಾಟ್ ದಾಖಲಿಸುವ ಹಂತದಲ್ಲಿ ರನ್ಔಟ್ಗಳ ಮುಖ್ಯವಾಗಿ ವಿಕೆಟ್ಸ್ ಪಾಕ್ತಾನ ಹೊಂದಾಣಿಕೆ ಒಂದು ಕೊರತೆಯನ್ನು ಕಾಣ್ತಾ ಇದ್ದಾರೆ ನಿಖಿಲ್ ಮತ್ತು ಹಂತದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಪಂದ್ಯಾಟದ ವಾಪಸಾತಿಯ ಬಳಿಕ ಹೊಸ ಬ್ಯಾಟರ್ ಕೂಡ ಅಂಕನ ಒಳಭಾಗದ 8 ಪಡಿತಾ ಇದ್ದಾರೆ. ಅಶೋಕ ಹೊಸ ಬ್ಯಾಟರ್. ವಿಕಿ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಅಶೋಕ ಹೊಸ ಬ್ಯಾಟರ್. ಈತ ನಡುವೆ ಕೂಡ ಎರಡನೇ ವಿಕೆಟ್ಸ್ ಕೂಡ ಕಳ್ಕೊಳ್ತಾ ಇದೆ. ಒಂದು ಊಟವನ್ನು ದಾಖಲಿಸಿದ ತಂಡ 2 ವಿಕೆಟ್ಗಳ ನಷ್ಟವನ್ನು ಕಾಣ್ತಾ ಇದೆ. ಈತ ನಡುವೆ ರಿವರ್ಸ್ ಶಾಟ್ ಪ್ರಯತ್ನಗಳು ಕೂಡ ಕೈ ಕೊಡ್ತಾ ಇದೆ. ನಿಖಿಲ್ ಕೂಡ ಪಂದ್ಯದ ನಿರ್ಗಮವನ್ನು ಕಾಣಬೇಕಾಗ್ತದೆ. ಆಕಾಶ್ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಶಾರ್ಟ್ ಬೌಂಡ್ ಹಂತದಲ್ಲಿ ಪ್ರಮುಖ ಹಾದಿಯಲ್ಲಿ ಬೌಲರ್ ಅಬಿ ಬ್ರೇಕ್ ಥ್ರೂ ನೀಡುವ ಹಂತದಲ್ಲಿ ಬಹಳಷ್ಟು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 3 ವಿಕೆಟ್ಸ್ ಅನ್ನ ಕೂಡ ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಚಿಂಟು ಎಂಟ್ರಿಯನ್ನು ಪಡೀತಾ ಇದ್ದಾರೆ. ಅಲ್ಪ ಮಟ್ಟಿಗೆ ಸೋಚನೆಯನ್ನು ಕಾಣಬೇಕಾಗ್ತದೆ ರಾಯಲ್ ಸೂಪರ್ ಕಿಂಗ್ಸ್. 47 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಹಂತದಲ್ಲಿ 3 ವಿಕೆಟ್ಸ್ಗಳು ಕೇವಲ 1 ಓಟಗಳಿಗೆ ಕಳ್ಕೊಳ್ತಾ ಇದೆ. ಬ್ಲಾಕ್ ವರ್ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. 1 ಓಟಗಳ ಸೇರ್ಪಡೆ. ತಂಡದ ಗಳಿಕೆಯು ಕೂಡ 2ಕ್ಕೆ ತಲುಪ್ತಾ ಇದೆ. ಅಬಿ ಕೇವಲ 2ರ ಹಂತದಲ್ಲಿ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ರೆ ಮೊದಲ ಪವರ್ ಪ್ಲೇನ 6 ಚೆಂಡಿನ ಮುಕ್ತಾಯದ ಹಂತದಲ್ಲಿ 2 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಹೊಸ ಬೌಲರ್ ಪವರ್ ಪ್ಲೇನ ಬಳಿಕ 2ನೇ ಓವರ್ಗಾಗಿ ಹೇಮಂತ್ ಎಸ್ಗಾರಿಕೆ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನು ಕೂಡ 24 ಎಸೆತ 45ರ ಅವಶ್ಯಕತೆ. ಚಿಂಟು ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಚಿಂಟುಗೆ ಬಿಟ್ಟಿದ್ದಕ್ಕಂಥ ಚೆಂಡು ವೈಡ್ ಬಾಲ್ಗಳ ಸೂಚನೆ ನೀಡ್ತಾ ಇದ್ದಾರೆ. ತೀರ್ಪುಗಾರರ ಪೀಠದಲ್ಲಿ ಮಂಜು.
ಎಕ್ಸ್ಟ್ರಾಸ್ ಡಿಲವರಿ ಸೇರ್ಪಡೆ. ತಂಡದ ಮೊತ್ತವು ಕೂಡ 3ಕ್ಕೆ ತಲುಪ್ತಾ ಇದೆ. ಬೇರೋಸಿನೊಂದು ಸಿಕ್ಸರ್ ಬೌಂಡರ್ ದಾಖಲಿಸುವ ಅನಿವಾರ್ಯತೆ ಕಟ್ಟಿಕೊಳ್ತಾ ಇದೆ ರಾಯಲ್ ಸೂಪರ್ ಕಿಂಗ್ಸ್. ಬೀಸೊಂದು ಭರವಸೆ ಪ್ರಯತ್ನಗಳು ಬಹಳಷ್ಟು ಉತ್ತಮ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಬೇರೋಸಿನೊಂದು ಲೆಕ್ಕಾಚಾರಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಂತದಲ್ಲಿ ಕೇವಲ 1ರ ಪೂರೈಕೆಗಳು ಮಾತ್ರ ಮುಂದುವರಿತಾ ಇದೆ. ಸ್ಟ್ರೈಕ್ ಬದಲಿಸುವ ಪೂರೈಕೆಗಳು ಮಾತ್ರ ಮುಂದುವರಿತಾ ಇದೆ. ತಂಡದ ಮೊತ್ತವೂ ಕೂಡ 4ರಲ್ಲಿ ಸಾಗ್ತಾ ಇದೆ. ಇತ್ತ ನಡುವೆ ರಿವರ್ಸ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಬೌಂಡರಿ ಅಟ್ಟಾಯಿಸುವಂತಲ್ಲಿ ಬಹಳಷ್ಟು ಯಶಸ್ವಿಯ. ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಹೇಮಂತ್ ಎಸ್ತುಗಾರಿಕೆಯಲ್ಲಿ ಬಹಳಷ್ಟು ಯಶಸ್ವಿಯನ್ನು ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಬೇರೋಸಿನ ಹೊಡೆತ ಹೈ ಲಿಫ್ಟೆಡ್ ಆಗಿ ನೆಟ್ಟ ನೇರವಾಗಿ ಕಾಣ್ತಾ ಇದ್ದಾರೆ. ಕ್ಷೇತ್ರ ಪಾಲಕರು ಸುಲಭ ರೀತಿಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಚನ್ನಪಟ್ಟಣದ ಆಟಗಾರರು 47 ಟಾರ್ಗೆಟ್ ಅನ್ನು ನೀಡಿ ಮೊದಲ ಹಂತದಲ್ಲಿ ರಾಯಲ್ ಸೂಪರ್ ಕಿಂಗ್ಸ್ ತಂಡವನ್ನು ಕಟ್ಟಿ ಹಾಕುವ ಒಂದು ಪ್ರಯತ್ನದಲ್ಲಿ ಬಹಳಷ್ಟು ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ ಈ ಪಂದ್ಯಾಟ. ಈ ನಡುವೆ ಸಮೀರ್ಗೆ ಬಿಟ್ಟಿರ್ತಕ್ಕಂಥ ಎಸೆತ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನ. ಓಟವನ್ನುಗಳು ಅಂಕಪಟ್ಟಿಯನ್ನು ಆವರಿಸ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾನೆ ಹೇಮಂತ್. ಪಂದ್ಯದ ಬಹುತೇಕವಾಗಿ ಹಿಡಿತವನ್ನು ದಾಖಲಿಸ್ತಾ ಇದ್ದಾರೆ. 2 ಚೆಂಡಿನೊಂದು ಪಂದ್ಯಾಟ 2ನೇ ಓವರ್ನಲ್ಲಿ ಬಾಕಿ. 5ಕ್ಕೆ 4 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಸಂಕಷ್ಟದ ಸ್ಥಿತಿಯಲ್ಲಿ ಕೂಡ ಹೋರಾಟವನ್ನು ನಡೆಸ್ತಾ ಇದೆ ತಂಡ ರಾಯಲ್ ಸೂಪರ್ ಕಿಂಗ್ಸ್. ಮತ್ತೆ ಸಮೀರ್ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. 2ನೇ ಓವರ್ನ ಅಂತಿಮ 1 ಎಸೆತ ಬಾಕಿ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಜರುಗಿ ಬರ್ತಿರ್ತಕ್ಕಂಥ ಹಗಲು ರಾತ್ರಿಯ KBR ಕಪ್ ಜೂನಿಯರ್ ಕಪ್ ಬಹಳಷ್ಟು ಒಂದು ಅದ್ದೂರಿ ಮಟ್ಟದ ಪಂದ್ಯಾಟ, ದಾಖಲೆ ಮಟ್ಟದ ಪಂದ್ಯಾಟ. ಡಾಟ್ ಬಾಲ್ ಮುಖ್ಯವಾಗಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 12 ಚೆಂಡುಗಳ ಪಂದ್ಯಾಟವನ್ನು ಆಡಿರ್ತಕ್ಕಂಥ ರಾಯಲ್ ಸೂಪರ್ ಕಿಂಗ್ಸ್ ತಂಡ ಕೇವಲ 5 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. 4 ವಿಕೆಟ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ ಜಯಕ್ಕಾಗಿ 18ರ ಮುಂದೆ 42 ಓಟಗಳು ಬರಬೇಕಾಗ್ತದೆ. ಸರಾಸರಿ ಹಂತದಲ್ಲೂ ಕೂಡ 14 ಓಟವನ್ನು ಓವರ್ನಲ್ಲಿ ದಾಖಲಿಸಬೇಕಾಗ್ತದೆ. ಹೊಸ ಬೌಲರ್ ಮತ್ತೆ ಆಕಾಶ್ನ ಬಳಸ್ತಾ ಇದ್ದಾರೆ. ಈತ ನಡುವೆ ಬಹಳ ಶೋತಮತೆ ಎಸೆತವನ್ನು ದಾಖಲಿಸಿದ್ರು ಆಕಾಶ್. ಸ್ಟೆಪ್ ಔಟ್ ಮಾಡಿ ತಟ್ಟುವಂತ ಪ್ರಯತ್ನದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಸತತ 2 ಡಾಟ್ ಬಾಲ್ಗಳನ್ನು ದಾಖಲಿಸ್ತಾ ಇದ್ದಾರೆ ಆಕಾಶ್ 07. ಬಹಳ ಶೋತಮತೆಯೊಂದು 3ನೇ ಓವರ್ನ ಎಸೆಗಾರಿಕೆಯು ಕೂಡ ಕೈ ಹಿಡಿತಾ ಇದೆ. ಈತ ನಡುವೆ ಆಕಾಶ ಬೆಟ್ಟಿರ್ತಕ್ಕಂಥ 3ನೇ ಎಸೆತ ಕ್ಲೀನ್ ಬೌಲ್ಡ್ ಔಟ್. ಪಂದ್ಯದ ವಾಪಸಾತಿಯನ್ನು ಕಾಣಬೇಕಾಗ್ತದೆ. ಆಕಾಶ್ ಎಸೆತಕ್ಕಂಥ ಚೆಂಡಿನ ಹಂತದಲ್ಲಿ ಅಶೋಕ್ ಪಂದ್ಯದ ವಾಪಸಾತಿ. ಬಳಿಕ ಹೊಸ ಬ್ಯಾಟರ್ ಎಂಟನ್ನು ಪಡಿತಾ ಇದ್ದಾರೆ ರಾಯಲ್ ಸೂಪರ್ ಕಿಂಗ್ಸ್ ನ ಪರವಾಗಿ. ಮಹೇಶನಿಗೆ ಬಿಟ್ಟಿರ್ತಕ್ಕಂಥ ಚೆಂಡು ಓಟವನ್ನು ದಾಖಲಿಸುವಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ಹಂತದಲ್ಲಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಎದುರಿಸಿದ ಮೊದಲ ಚೆಂಡಿಗೆ ಮಹೇಶ್ 1ರ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾನೆ. ಚನ್ನಪಟ್ಟಣ ಗೊಂಬೆ ನಾಡಿನ ತಂಡ
ಬಹಳಷ್ಟು ಉತ್ತಮ ರೀತಿಯ ಒಂದು ಲಯಬದ್ಧ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ. ಜಯದತ್ತ ಸಾಗಿಕೊಳ್ತಾ ಇರೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಂತದಲ್ಲಿ ಆಕಾಶ್ ಎಸೆಗಾರಿಕೆ ಬಹಳಷ್ಟು ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಸಮೀರ್ ಸ್ಟ್ರೈಕರ್ ಅಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಮೀರ್ ಕ್ಯಾಚ್ ಅನ್ನ ಪಡಿತಾ ಇಲ್ಲ. ಕ್ಷೇತ್ರಪಾಲಕರು ಅಲ್ಪ ಮಟ್ಟಿಗೆ ಈ ಬಾರಿ ವೈಫಲ್ಯತೆಯನ್ನು ತೋರ್ಪಡಿಸಿದ್ರು. ಓಟಗಳ ಸಂಖ್ಯೆಯು ಕೂಡ ಪೂರೈಕೆಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 3 ಓವರ್ಗಳ ಪಂದ್ಯಾಟ ಮುಕ್ತಾಯ. ಕೇವಲ 6 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. 5 ವಿಕೆಟ್ಸ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ನಾಟಕೀಯ ಒಂದು ಕುಸಿತವನ್ನು ಕಂಡಿತಕ್ಕಂಥ ತಂಡ ರಾಯಲ್ ಸೂಪರ್ ಕಿಂಗ್ಸ್. ಮತ್ತೆ ಎಸೆಗಾರಿಕೆಯಲ್ಲಿ ಆರಂಭಿಕ ಓವರ್ಗೆ ಪಂದ್ಯದ ತಿರುವನ್ನು ತೋರ್ಪಡಿಸಿರ್ತಕ್ಕಂಥ ಬೌಲರ್ ಅಬಿ 4ನೇ ಓವರ್ನ ಗುರುತನ್ನು ಪಡಿತಾ ಇದ್ದಾರೆ. ಅಂತಿಮ 12ಕ್ಕೆ 41. ಮಹೇಶ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. 4ನೇ ಓವರ್ನ ಮೊದಲ ಚೆಂಡಿನ ಪಂದ್ಯಾಟವನ್ನು ಆಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಬರ್ತಾ ಇದೆ. ಸಂಪೂರ್ಣ ಪಂದ್ಯಾಟದ ಮೇಲೆ ಹಿಡಿತವನ್ನು ದಾಖಲಿಸ್ತಾ ಇದೆ. ಒತ್ತಡವನ್ನು ಮೀರಿಕೊಳ್ತಾ ಇದೆ ಚನ್ನಪಟ್ಟಣ. ವೈಡ್ ಬಾಲ್ ಈತ ನಡುವೆ ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ಉಚಿತಗಳ ಮುಖೇನವಾಗಿ ರಂದಾಣೆಯು ಕೂಡ 7ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 20ರ ಅವಶ್ಯಕತೆ. ಸರಾಸರಿ 21 ಪಾಯಿಂಟ್ ರಂದಾಣೆಗಳು ಮುಂದುವರಿಬೇಕಾಗ್ತದೆ. ಬೇಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಹೇಶ್. ವಿಕೆಟ್ ಕೂಡ ಈತ ನಡುವೆ ಕ್ಷೇತ್ರ ಪಾಲಕರ ವೈಫಲ್ಯತೆ. ಫೀಲ್ಡ್ ಮಿಸ್ ಆಗ್ತಾ ಇದೆ. ಮಹೇಶ್ ಕೂಡ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮಹೇಶ್ ಒಂದು ಓಟವನ್ನು ದಾಖಲಿಸಿದ್ರು. ಅರ್ಥವನ್ನು ಕಾಣ್ತಾ ಇಲ್ಲ. ಅಭಿ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಲಯಬದ್ಧ ಒಂದಂತಲ್ಲಿ ಕೂಡ ಜವಾಬ್ದಾರಿತ ಎಸೆಗಾರಿಕೆಗಳು ಕೂಡ ಅಂಕಣಗಳ ಭಾಗದಲ್ಲಿ ಮುಂದುವರಿಸ್ತಾ ಇದ್ದಾರೆ. ತನ್ನ ಮೊತ್ತವು ಕೂಡ 8ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯ ರಂದಾಣೆ ಪೂರೈಕೆ ಕಡಿವಾಣ ಹಂತದಲ್ಲಿ ಚನ್ನಪಟ್ಟಣದ ತಂಡ. ಮತ್ತೆ ರಿವರ್ಸ್ ಶಾಟ್ನ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. 4ನೇ ಚೆಂಡು ಕೂಡ ಡಾಟ್ ಬಾಲ್ ಸೇರ್ಪಡೆ ಅಬಿ ದಾಖಲಿಸ್ತಾ ಇದ್ದಾರೆ. ಇನ್ನಿಂಗ್ಸ್ ಅಲ್ಲಿ 2 ವಿಕೆಟ್ ಅನ್ನು ಕಬಳಿಸತಕ್ಕಂಥ ಬೌಲರ್ ಕೂಡ ಅಬಿ. ಯಾವುದೇ ರೀತಿಯ ಹಂತದಲ್ಲೂ ಕೂಡ ಬಿರುಸಿನ ಬೌಂಡರಿ ಸಿಕ್ಸರ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬೌಂಡರಿ ಸಿಕ್ಸರ್ಗಳು ಮರೆಯ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ರಾಯಲ್ ಸೂಪರ್ ಕಿಂಗ್ಸ್ ಆಟಗಾರರು. ಈತ ನಡುವೆ ಹ್ಯಾರಿಕರ್ ಚೆಂಡು ಲೆಗ್ ಲೈನ್ಸ್ ನಡೀತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಹಂತದಲ್ಲಿ ಓಟಗಳ ಲೆಕ್ಕಾಚಾರ ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಕೊನೆಯ ಒಂದು ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸಂಪೂರ್ಣ ಜವಾಬ್ದಾರಿ ಚನ್ನಪಟ್ಟಣದ ತಂಡ. ಈತ ನಡುವೆ ಆಬೆ ಬೆಟ್ಟೆ ತೆಗೆದ ಚೆಂಡು ಕ್ಲೀನ್ ಬೌಲ್ಡ್ ಔಟ್. ಈ ಹಂತದಲ್ಲಿ 6ನೇ ವಿಕೆಟ್ ಕೂಡ ಕಳ್ಕೊಳ್ತಾ ಇದೆ. ಕೇವಲ 8 ಓಟಗಳಿಗೆ 6 ವಿಕೆಟ್ಸ್ ಅನ್ನ ಬಿಟ್ಟುಕೊಡ್ತಾ ಇದೆ ರಾಯಲ್ ಸೂಪರ್ ಕಿಂಗ್ಸ್ ಆಟಗಾರರು. ಅಂತಿಮ 6 ಚೆಂಡು ಬಾಕಿ. 39 ಓಟಗಳು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. ಪಂದ್ಯದ ಸಂಪೂರ್ಣ ಹಿಡಿತದ ಹಂತದಲ್ಲಿ ಅಂತಿಮ 6 ಚೆಂಡುಗಳ ಮುಂದೆ 39ರ ಅವಶ್ಯಕತೆಯ ಪಂದ್ಯಾಟ. ಹೊಸ ಬೌಲರ್ ಮತ್ತೋರ್ವ ಆಕಾಶ್. ಹೊಸ ಬ್ಯಾಟರ್ ಉಮೇಶ್ ನಾನ್ ಸ್ಟ್ರೈಕರ್ ಅಲ್ಲಿ. ಈತ ನಡುವೆ ಓಟಗಳ ಪೂರೈಕೆಯನ್ನು ಮಹೇಶ್ ದಾಖಲಿಸಿದ್ರು. ಉಮೇಶ್ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಅಂತಿಮ 5 ಚೆಂಡಿನ ಪಂದ್ಯಾಟ ಬಾಕಿ. ಜಯದ ಹೊಸ್ತಿನಲ್ಲಿ ಗೊಂಬೆನಾಡು ಚನ್ನಪಟ್ಟಣ 11 ಸ್ಟಾರ್ ತಂಡ.
ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತಲ್ಲಿ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅತಿಕ್ರಮ ಔಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹತ್ತಕ್ಕೆ 6 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಸೂಚನೆ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ರಾಯಲ್ ಸೂಪರ್ ಕಿಂಗ್ಸ್. ಮತ್ತೆ ರಿವರ್ಸ್ ಶಾಟ್ ಪ್ರಯತ್ನಗಳು ಬರ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ಗೋಟದ ಮೇಲೆ ಚೆಂಡು ಹಾದು ಹೋಗ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 4ಕ್ಕೆ 37 ಅಸಾಧ್ಯತೆಯ ಹೋರಾಟ. 4 ಸಿಕ್ಸರ್ ದಾಖಲಿಸಿದ್ರು ಕೂಡ ಪಂದ್ಯಾಟ ಚನ್ನಪಟ್ಟಣ ಜಯಿಸ್ತದೆ. ರಿವರ್ಸ್ ಶಾಟ್ ಪ್ರಯತ್ನದ ಹಂತದಲ್ಲಿ ಲೆಗ್ ಲೈನ್ಸ್ ನಡೀತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 3 ಚೆಂಡಿನ ಒಂದು ಪಂದ್ಯಾಟ ಮಾತ್ರ ಬಾಕಿ ಉಳಿತಾ ಇದೆ. ಸುಲಭದ ಒಂದು ಬೃಹತ್ ಮೊತ್ತದ ಜಯವನ್ನು ದಾಖಲಿಸುವ ಹಂತದಲ್ಲಿ ಯಶಸ್ವಿಯನ್ನು ಕಾಣ್ತಿರ್ತಕ್ಕಂಥ ತಂಡವು ಕೂಡ ಚನ್ನಪಟ್ಟಣ. ಸ್ಟೆಪ್ ಔಟ್ ಮಾಡಿ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅನ್ನು ಆಕಾಶ್ ದಾಖಲಿಸಿದ್ರು. ಸಂಪೂರ್ಣವಾಗಿ ಪಂದ್ಯಾಟ ಗೊಂಬೆ ನಾಡಿನ ಪರವಾಗಿ ಸಾಗ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ಗಳ ಹೊಡೆತ ಯತ್ನವನ್ನು ಮಾಡ್ತಾ ಇದ್ದಾರೆ. ಉಮೇಶ್ ಕೂಡ ಮೊದಲ ಓಟವನ್ನು ದಾಖಲಿಸಿದ್ರು. 1ರ ಸೇರ್ಪಡೆ. ಕೊನೆಯ ಚೆಂಡಿನ ಪಂದ್ಯಾಟ ಬಾಕಿ. ಭರ್ಜರಿ ಒಂದು ಜಯದತ್ತ ಸಾಗ್ತಾ ಇದೆ ತಂಡ. ಕೊನೆಯ ಚೆಂಡನ ಮಹೇಶ್ ಎದುರಿಸಬೇಕಾಗ್ತದೆ. ಚೆಂಡಿಗೆ ತಿರುವನ್ನು ನೀಡುವಂತ ಪ್ರಯತ್ನದಲ್ಲಿ ಕೊನೆಯ ಚೆಂಡು ಸೀಮಾರೇಖೆ ಹಂಚಲ ಕ್ರಮಿಸ್ತಾ ಇದೆ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಸಿಕ್ಸರ್. ಬಿಗ್ ಮ್ಯಾಕ್ಸಿಮಮ್ ಶಾಟ್. KBR ಕಪ್ನ ಸಿಕ್ಸರ್ ಕೂಡ ದಾಖಲಿಸ್ತಾ ಇದ್ದಾರೆ ಉಮೇಶ. ಈ ಸಿಕ್ಸರ್ಗಳು ಮುಖ್ಯವಾಗಿ ಪಂದ್ಯಾಟದ ಸುಲಭ ರೀತಿಯಲ್ಲಿ ಒಂದು ಜಯವನ್ನು ದಾಖಲಿಸ್ತಾ ಇದೆ. 29 ಓಟಗಳ ಜಯವನ್ನು ದಾಖಲಿಸ್ತಾ ಇದೆ ಚನ್ನಪಟ್ಟಣ 11 ಸ್ಟಾರ್ ತಂಡ. ಈ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಮ್ಯಾನ್ ಆಫ್ ದಿ ಮ್ಯಾಚ್ ಚನ್ನಪಟ್ಟಣದ ಹುಡುಗ ಅಭಿ. ಆಲ್ರೌಂಡರ್ ಪಂದ್ಯವನ್ನು ಆಡಿದಂತ ಆಟಗಾರ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. ಅದೇ ರೀತಿಯೂ ಕೂಡ ರಾಯಲ್ ಸೂಪರ್ ಕಿಂಗ್ಸ್ KBR ಕಪ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡವಾಗಿ ಭಾಗವಹಿಸಿತು. ಅವರಿಗೂ ಕೂಡ KBR ಕಪ್ನ ಪರವಾಗಿ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾವೆ. ತಾವು ಕೂಡ ಮುಖ್ಯ ವೇದಿಕೆಗೆ ಬಂದು ಈ ಪಂದ್ಯಾಕೂಟದ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗ್ತದೆ. ಬಳಿಕ ಮತ್ತೆ ಪಂದ್ಯಾಟ ಬದಲಾವಣೆ ಕಾಣ್ತಾ ಇದೆ. ಮತ್ತೆ ವಿರೋಸಿನ 2 ತಂಡಗಳು ಪಂದ್ಯಾಟಕ್ಕೆ ಈ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ.